17/1/2026 ನಡೀತಾ ಇರ್ತಕ್ಕಂಥ ಜಿಲ್ಲಾ DCC ಬ್ಯಾಂಕಿನ ಎಲೆಕ್ಷನ್ನಿನ ಚಿಕ್ಕಮಗಳೂರು ಸಾಮಾನ್ಯ ಕ್ಷೇತ್ರದಿಂದ MS ನಿರಂಜನಾದ ನಾನು ಸ್ಪರ್ಧೆ ಮಾಡಿದ್ದೀನಿ. ಈ ಕ್ಷೇತ್ರದಲ್ಲಿ 32 ಫ್ಯಾಕ್ಸ್ಗಳಿದ್ದಾವೆ. ಕಳೆದ 5 ವರ್ಷದಿಂದ ಹಿಂದೆ ನಾನು ಅಧ್ಯಕ್ಷ ಆದಂಥ ಡೈರೆಕ್ಟರ್ ಆದಂಥ ಸಂದರ್ಭದಲ್ಲಿ ಈ 32 ಫ್ಯಾಕ್ಸಿಗಳು ಕೂಡ ನನ್ನ ಕೈಲಾದಷ್ಟು ಸೇವೆಯನ್ನು ಸಹಕಾರವನ್ನು ಮಾಡಿಕೊಂಡು ಕೆಲವೊಂದು ಫ್ಯಾಕ್ಸ್ಗಳು ಲಾಸ್ನಲ್ಲಿದ್ದಂಥ ಫ್ಯಾಕ್ಸ್ಗಳನ್ನೂ ಕೂಡ ಪರಿಗಣಿಸಿ ಅವು ಉನ್ನತ ಸ್ಥಾನಕ್ಕೆ ತಂದು ಅವು ಕೂಡ ಇವತ್ತು ಡೆಲಿಗೇಷನ್ ಆಗಿ ಬಂದಿದ್ದಾರೆ. ಕಳೆದ ಬಾರಿ ನಿಮಗೆ ಗೊತ್ತಿರ್ಬೋದು 5 ಫ್ಯಾಕ್ಸ್ ಬಂದಿರಲ್ಲ, ಅವು ಕೂಡ ಈ ಸತಿ ಓಟಿಗೆ ಬಂದಿದ್ದಾವೆ ಅಂತ ಹೇಳಿದರೆ ಅವ್ರು ಎಲಿಜಿಬಿಲಿಟಿ ಇದ್ದಾರೆ, ವ್ಯವಹಾರ ಸರಿ ಇದೆ ಅಂತ. ಆ ವ್ಯವಹಾರ ಸರಿಯಾಗೋದಕ್ಕೆ ನಮ್ಮ ಸಹಕಾರನೂ ಕೂಡ ಇದೆ. ಅಲ್ಲಿಯ ಸೊಸೈಟಿಯ ಡೈರೆಕ್ಟ್ರು ಅಧ್ಯಕ್ಷರುಗಳದ್ದು ಸಹಕಾರ ಇದೆ, CEO ಸಹಕಾರ ಇದೆ. ಹಾಗಾಗಿ ಈ ಬಾರಿ ಡೆಲಿಗೇಷನ್ ಆಗಿರ್ತಕ್ಕಂಥ ಎಲ್ಲ ಫ್ಯಾಕ್ಸಿನ ಪ್ರತಿನಿಧಿಗಳು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ನನಗೆ ಓಟ್ ಹಾಕ್ತಾರೆ ಅಂತಕ್ಕಂಥ ನಂಬಿಕೆನೂ ಕೂಡ ಇದೆ. ನಾನು ಗೆಲ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳ್ತಾ, ಗೆಲ್ಲುವಂಥ ವಿಶ್ವಾಸನ ನಮ್ಮ ಫ್ಯಾಕ್ಸಿನ ಎಲ್ಲ ಸದಸ್ಯರುಗಳು ಕೂಡ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಬಹುಶಃ ಅವ್ರನ್ನ ಇವತ್ತು ಹೈಜಾಕ್ ಮಾಡಿದ್ದಾರೆ, ಒಂದು ಕಡೆ ಕರ್ಕೊಂಡೋಗಿ ಕೂಡಾಕಿದ್ದಾರೆ, ಪ್ರಮಾಣ ಸತ್ಯ ಎಲ್ಲ ಮಾಡ್ಸೋಕ್ಕೆ ಹೋಗಿದ್ದಾರೆ. ಇನ್ನೇನೇನು ಮಾಡ್ತಾರೆ ಗೊತ್ತಿಲ್ಲ ಇನ್ನೊಂದು ದಿವಸದಲ್ಲಿ. ಆದ್ರೂ ಕೂಡ ಅವ್ರು ಯಾರೂ ಕೂಡ ಧೃತಿಗೆಟ್ಟಿಲ್ಲ. ಯಾರು ಕರ್ಕೊಂಡೋಗಿದ್ದಾರೆ ಒಟ್ಟಿಲ್ಲ, ಯಾರಿಲ್ಲ, ಒಂದು 14-15 ಜನ ಇಲ್ಲ. ಭೋಜೇಗೌಡರು ಸಿಟಿ ರವಿ ಕಡೆ ಕರ್ಕೊಂಡೋಗಿರೋದು, ಬೇರೆ ಯಾರಿಲ್ಲ. ನನಗೆ ಸಿಟಿ ರವಿಗೆ ಕೇಳೋದು. ನಾವು BJP ಬೆಂಬಲಿತ ಅಭ್ಯರ್ಥಿ. ನಾನು ಸಿಟಿ ರವಿಯಣ್ಣನಿಗೆ ಕೇಳೋದು. ಸಿಟಿ ರವಿಯಣ್ಣ ನನಗೆ ಹಾಕಬೇಕು ಅಂತ ನಾನು ಎಲ್ಲರ ಹತ್ರನೂ ಮಾತಾಡಿರೋದು, ಎಲ್ಲರ ಹತ್ರ ಕೇಳಿರೋದು ನಮ್ಮ ಪಕ್ಷಕ್ಕೆ ಹಾಕಬೇಕು ಅಂತ. ನಾನು ಬೇರೆಯವ್ರಿಗೆ ಹಾಕ್ರಿ ಅಂತ ಯಾಕೆ ಹೇಳಿ? ಈಗ ಯಾಕೆಂದ್ರೆ ನಾನು ದುಡ್ದಿರೋದು 30 ವರ್ಷದಿಂದ BJPನಲ್ಲಿ. ಎಂತೆಂಥ ಅವಕಾಶಗಳನ್ನೇ ನಾನು KJP ಹೋಗಬೇಕಾಗಿತ್ತು, MLC ಆಗಬೇಕಿತ್ತು, MLA ಆಗಬೇಕಿತ್ತು, ಅವೆಲ್ಲವೂ ಅವಕಾಶ ತಪ್ಪಿಸಿದ್ದು ಸಿಟಿ ರವಿಯಣ್ಣಗೋಸ್ಕರ. ಇವ್ರನ್ನ ನಮ್ಮ ಲೀಡ್ರು ಅಂತ ನಂಬಿರೋದಕ್ಕೋಸ್ಕರ ನಾನು ಕೈ ಬಿಟ್ಟಿದ್ದು. ಇಲ್ಲಾಂದ್ರೆ ನಾನು ಇವತ್ತು MLA ಆಗಿ ಕೂರ್ತಾಯಿದ್ದೆ ತಮ್ಮಗಳ ಮುಂದೆ. ಆದರೆ ಯಾಕೋ ಏನೋ ಅವರು ಮನಸ್ಸು ಏನಾಯ್ತೋ ಗೊತ್ತಿಲ್ಲ, 30 ವರ್ಷದಿಂದ ಪ್ರಾಮಾಣಿಕವಾಗಿ ದುಡ್ದಂಥ ಕಾರ್ಯಕರ್ತನ ಕೈ ಬಿಟ್ಟು ಅವ್ರ ವಿರುದ್ಧವಾಗಿ ಸ್ವತಂತ್ರ ಸಂದರ್ಭದಲ್ಲಿ ಹಾಲಿನ ಅಭಿಷೇಕ ಮಾಡ್ಕೊಂಡು ಅವ್ರನ್ನ ಜೊತೆಲಿಟ್ಕೊತಾರೆ ಅಂತ ಹೇಳಿದರೆ, ನಾನು ಇವ್ರನ್ನ ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಮುಂದೆ ಕಾರ್ಯಕರ್ತರಿಗೆ ಇವ್ರು ಏನು ನ್ಯಾಯ ಕೊಡ್ಬೋದು ಅಂತ ತಿಳ್ಕೊಳ್ಳಿ. ಯಾವ ನ್ಯಾಯ ಕೊಡ್ತಾರೆ ಕಾರ್ಯಕರ್ತರಿಗೆ? ಒಂದು ಫ್ಯಾಕ್ಸಲ್ಲಿ, ಒಂದು ಬ್ಯಾಂಕಲ್ಲಿ ಡೈರೆಕ್ಟರ್ ಆಗಿ ಬಿಡಲ್ಲ ಅಂದರೆ ಮುಂದೆ ಏನು ಮಾಡ್ಬೋದು? ಅದೊಂದು ಆತಂಕ ಎಲ್ಲ ಕಾರ್ಯಕರ್ತರಲ್ಲೂ ಕಾಡ್ತಾ ಇದೆ. ಹಾಗಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ. ಸ್ಪರ್ಧೆನ ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ. BJP ಪರವಾಗೇ ನಿಂತೀನಿ, ಯಾವತ್ತೂ BJP ಪರವಾಗೇ ಇರ್ತೀನಿ. ಆದರೆ ಕಾರ್ಯಕರ್ತರಿಗೆ ಕೊಡಬೇಕಾಗಿದ್ದ ಅವಕಾಶನ ಬೇರೆ ಪಕ್ಷದವರಿಗೆ ಕೊಡ್ತಿದ್ದಾರೆ ಅಂತ, ಅಥವಾ ಕಾರ್ಯಕರ್ತರು ಬಂದು ನಾನೇ ಅವಕಾಶನ ಉಪಯೋಗಿಸ್ಕೋಬೇಕು ಅಂತಿದ್ದಾರೆ ಅನ್ನೋ ಆತಂಕ ನನಗೆ ಆತಂಕ ಇರೋದೇನು, ನಾನು ಕಾರ್ಯಕರ್ತ ಆಗಬೇಕು ಅಂತಲ್ಲ. ನನ್ನ ಪರವಾಗಿ ಬೇರೆಯವ್ರಿಗೆ ಕೊಟ್ಟಿದ್ರು ಬೇಜಾರಿರಲಿಲ್ಲ, ಆದರೆ ಬೇರೆಯವ್ರನ್ನ ಕರೆದು ಕೊಟ್ಟಿದ್ದು ಬೇಜಾರಾಗಿದೆ. ನಮ್ಮ ಕಾರ್ಯಕರ್ತರು ಬೇಕಾದಷ್ಟು ಜನ ಇದ್ದಾರೆ ಫ್ಯಾಕ್ಸ್ನಲ್ಲಿ. 25 ಜನ ಗೆದ್ದಿದ್ದೀವಿ. ಆ 25 ಜನಗಳಿಗೆ ಇನ್ಯಾರನ್ನಾರು ಕೊಡ್ಬೋದಿತ್ತು, ಅಥವಾ ನಾವೇನಾದ್ರು ತಪ್ಪು ಮಾಡಿದರೆ ನನಗೆ ಹೇಳ್ಬೋದಿತ್ತು, ನಿನ್ನಿಂದ ಕೆಟ್ಟ ಹೆಸರಿದೆ, ನಿನಗೆ ಪಾರ್ಟಿ ಡ್ಯಾಮೇಜ್ ಆಗ್ತಾಯಿದೆ, ನಿನ್ನಿಂದ ನೀನೆಲ್ಲೋ ದುಡ್ಡು ಹೊಡೆದಿದೆಯಾ, ಅದು ಯಾವ್ದಾದ್ರು ಒಂದು ಆಪಾದನೆ ಇದ್ದರೆ ಹೇಳಿ. ಯಾರ ಹತ್ರ 100 ರೂಪಾಯಿ ಕಮಿಷನ್ ಇಸ್ಕೊಂಡಿದ್ರೆ ಹೇಳಿ. ನಾನು ಜಿಲ್ಲಾ ಪಂಚಾಯತಿ ಡೈರೆಕ್ಟರ್ ಆದಾಗಲೂ ಮೆಂಬರ್ ಆದಾಗಲೂ ಇಸ್ಕೊಂಡಿಲ್ಲ, ಈಗಲೂ ಇಲ್ಲ. ಅದರ ಅವಶ್ಯಕತೆ ನನಗಿಲ್ಲವೂ ಇಲ್ಲ. ಆ ಥರದ್ದು ಯಾವ್ದಾದ್ರು ಒಂದು ಕಾರಣ ಕೊಟ್ಟಿದ್ರೆ ಆ ಕಾರಣ ಇಲ್ಲ ಅವ್ರ ಹತ್ರ. NDA ಮೈತ್ರಿ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ದೇವೇಗೌಡ ಹೇಳಿದ್ದಾರೆ ಸ್ಥಳೀಯವಾಗಿ ಇಲ್ಲ, MP MLA ಬಿಟ್ಟರೆ ನಾವು ಯಾವುದಕ್ಕೂ ಹೊಂದಾಣಿಕೆ ಇಲ್ಲ ಅಂತ. ಅದು ಇವ್ರು ಯಾಕೆ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಕ್ರಮ ಯಾವ ರೀತಿ ಕಳ್ತಾರೆ? ನಮ್ಮ ನಾಯಕರಾದಂಥ ಸಿಟಿ ರವಿಯರೇ ಹೇಳಿದ್ದಾರೆ, ಇದು ಚಿಹ್ನೆ ಮೇಲೆ ಎಲೆಕ್ಷನ್ ಅಲ್ಲ, ಎಲ್ಲರ ಸಹಕಾರ ಇದ್ದು ಸಹಕಾರದಿಂದ ಮಾಡ್ತಕ್ಕಂಥ ಎಲೆಕ್ಷನ್ನು. ನಾನು ಚಿಹ್ನೆ ಮೇಲೆ ನಿಂತಿದ್ದರೆ ಅವರು ಶಿಸ್ತು ಕ್ರಮ ಕೈಗೊಳ್ಬೋದು. ಅವ್ರಿಗೆ ಸ್ವಲ್ಪ ಇದ್ರ ನಾಲೆಡ್ಜ್ ಕಡಿಮೆ ಇದೆ ಅಂತ ಕಾಣುತ್ತೆ. ನಾನು ಯಾರ ಮೇಲೆ ಕ್ರಮ ಕೊಡಬೇಕು ಅನ್ನೋದು, ಅಥವಾ ಯಾರ್ದಾರ ಮಾತು ಕೇಳ್ಕೊಂಡು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇಬ್ಬರಿಗೂ ಕೇಳಿದ್ದೀನಿ. ನನಗೆ ಸಿಟಿ ರವಿಯವರಿಗೆ ಕೇಳಿಲ್ಲ, ನಾನು ಬೇರೆ ಯಾರಿಗೂ ಕೇಳಿಲ್ಲ. ಯಾಕೆಂದ್ರೆ ಅವ್ರು ನಮ್ಮ ನಾಯಕರು ಸಿಟಿ ರವಿಯವರು, ಅವ್ರನ್ನ ಬಿಟ್ಟೇ ನಾವು ಕೇಳಿಲ್ಲ. ನಾನು ಅವರು ಇಬ್ಬರಿಗೂ ಕೇಳಿದ್ದೀನಿ. 17/1/2026 ನಡೀತಾ ಇರ್ತಕ್ಕಂಥ ಜಿಲ್ಲಾ DCC ಬ್ಯಾಂಕಿನ ಎಲೆಕ್ಷನ್ನಿನ
ಚಿಕ್ಕಮಗಳೂರು ಸಾಮಾನ್ಯ ಕ್ಷೇತ್ರದಿಂದ ಎಮ್ ಎಸ್ ನಿರಂಜನಾದ ನಾನು ಸ್ಪರ್ಧೆ ಮಾಡಿದ್ದೀನಿ. ಈ ಕ್ಷೇತ್ರದಲ್ಲಿ 32 ಫ್ಯಾಕ್ಸ್ಗಳಿದ್ದಾವೆ. ಕಳೆದ 5 ವರ್ಷದಿಂದ ಹಿಂದೆ ನಾನು ಅಧ್ಯಕ್ಷ ಆದಂಥ ಡೈರೆಕ್ಟರ್ ಆದಂಥ ಸಂದರ್ಭದಲ್ಲಿ ಈ 32 ಫ್ಯಾಕ್ಸಿಗಳು ಕೂಡ ನನ್ನ ಕೈಲಾದಷ್ಟು ಸೇವೆಯನ್ನು ಸಹಕಾರವನ್ನು ಮಾಡ್ಕೊಂಡು ಕೆಲವೊಂದು ಫ್ಯಾಕ್ಸ್ಗಳು ಲಾಸ್ನಲ್ಲಿದ್ದಂಥ ಫ್ಯಾಕ್ಸ್ಗಳನ್ನೂ ಕೂಡ ಪರಿಗಣಿಸಿ ಅವು ಉನ್ನತ ಸ್ಥಾನಕ್ಕೆ ತಂದು ಅವು ಕೂಡ ಇವತ್ತು ಡೆಲಿಗೇಷನ್ ಆಗಿ ಬಂದಿದ್ದಾರೆ. ಕಳೆದ ಬಾರಿ ನಿಮಗೆ ಗೊತ್ತಿರ್ಬೋದು 5 ಫ್ಯಾಕ್ಸ್ ಬಂದಿರಲ್ಲ, ಅವು ಕೂಡ ಈ ಸತಿ ಓಟಿಗೆ ಬಂದಿದ್ದಾವೆ ಅಂತ ಹೇಳಿದರೆ ಅವ್ರು ಎಲಿಜಿಬಿಲಿಟಿ ಇದ್ದಾರೆ, ವ್ಯವಹಾರ ಸರಿ ಇದೆ ಅಂತ. ಆ ವ್ಯವಹಾರ ಸರಿಯಾಗೋದಕ್ಕೆ ನಮ್ಮ ಸಹಕಾರನೂ ಕೂಡ ಇದೆ. ಅಲ್ಲಿಯ ಸೊಸೈಟಿಯ ಡೈರೆಕ್ಟ್ರು ಅಧ್ಯಕ್ಷರುಗಳದ್ದು ಸಹಕಾರ ಇದೆ, CEO ಸಹಕಾರ ಇದೆ. ಹಾಗಾಗಿ ಈ ಬಾರಿ ಡೆಲಿಗೇಷನ್ ಆಗಿರ್ತಕ್ಕಂಥ ಎಲ್ಲ ಫ್ಯಾಕ್ಸಿನ ಪ್ರತಿನಿಧಿಗಳು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ನನಗೆ ಓಟ್ ಹಾಕ್ತಾರೆ ಅಂತಕ್ಕಂಥ ನಂಬಿಕೆನೂ ಕೂಡ ಇದೆ. ನಾನು ಗೆಲ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳ್ತಾ, ಗೆಲ್ಲುವಂಥ ವಿಶ್ವಾಸನ ನಮ್ಮ ಫ್ಯಾಕ್ಸಿನ ಎಲ್ಲ ಸದಸ್ಯರುಗಳು ಕೂಡ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಬಹುಶಃ ಅವ್ರನ್ನ ಇವತ್ತು ಹೈಜಾಕ್ ಮಾಡಿದ್ದಾರೆ, ಒಂದು ಕಡೆ ಕರ್ಕೊಂಡೋಗಿ ಕೂಡಾಕಿದ್ದಾರೆ, ಪ್ರಮಾಣ ಸತ್ಯ ಎಲ್ಲ ಮಾಡ್ಸೋಕ್ಕೆ ಹೋಗಿದ್ದಾರೆ. ಇನ್ನೇನೇನು ಮಾಡ್ತಾರೆ ಗೊತ್ತಿಲ್ಲ ಇನ್ನೊಂದು ದಿವಸದಲ್ಲಿ. ಆದ್ರೂ ಕೂಡ ಅವ್ರು ಯಾರೂ ಕೂಡ ಧೃತಿಗೆಟ್ಟಿಲ್ಲ. ಯಾರೇ ಕರ್ಕೊಂಡೋಗಿದ್ದಾರೆ, ಒಟ್ಟಿಲ್ಲ, ಯಾರಿಲ್ಲ, ಒಂದು 14-15 ಜನ ಇಲ್ಲ. ಭೋಜೇಗೌಡರು ಸಿಟಿ ರವಿ ಕಡೆನೇ ಕರ್ಕೊಂಡೋಗಿರೋದು, ಬೇರೆ ಯಾರಿಲ್ಲ. ನನಗೆ ಸಿಟಿ ರವಿಗೆ ಕೇಳೋದು. ನಾವು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ. ನಾನು ಸಿಟಿ ರವಿ ಅಣ್ಣನಿಗೆ ಕೇಳೋದು. ಸಿಟಿ ರವಿ ಅಣ್ಣ ನನಗೆ ಹಾಕಬೇಕು ಅಂತ ನಾನು ಎಲ್ಲರ ಹತ್ರನೂ ಮಾತಾಡಿರೋದು, ಎಲ್ಲರ ಹತ್ರ ಕೇಳಿರೋದು ನಮ್ಮ ಪಕ್ಷಕ್ಕೆ ಹಾಕಬೇಕು ಅಂತ. ನಾನು ಬೇರೆಯವ್ರಿಗೆ ಹಾಕ್ರಿ ಅಂತ ಯಾಕೆ ಹೇಳಿ? ಈಗ ಯಾಕೆಂದ್ರೆ ನಾನು ದುಡ್ದಿರೋದು 30 ವರ್ಷದಿಂದ BJPನಲ್ಲಿ. ಎಂತೆಂಥ ಅವಕಾಶಗಳನ್ನೇ ನಾನು KJP ಹೋಗಬೇಕಾಗಿತ್ತು, MLC ಆಗಬೇಕಿತ್ತು, MLA ಆಗಬೇಕಿತ್ತು, ಅವೆಲ್ಲವನ್ನೂ ಅವಕಾಶ ತಪ್ಪಿಸಿದ್ದು ಸಿಟಿ ರವಿಯಣ್ಣಗೋಸ್ಕರ. ಇವ್ರನ್ನ ನಮ್ಮ ಲೀಡ್ರು ಅಂತ ನಂಬಿರೋದಕ್ಕೋಸ್ಕರ ನಾನು ಕೈ ಬಿಟ್ಟಿದ್ದು. ಇಲ್ಲಾಂದ್ರೆ ನಾನು ಇವತ್ತು MLA ಕೂರ್ತಾಯಿದ್ದೆ ತಮ್ಮಗಳ ಮುಂದೆ. ಆದರೆ ಯಾಕೋ ಏನೋ ಅವರು ಮನಸ್ಸು ಏನಾಯ್ತೋ ಗೊತ್ತಿಲ್ಲ, 30 ವರ್ಷದಿಂದ ಪ್ರಾಮಾಣಿಕವಾಗಿ ದುಡ್ದಂಥ ಕಾರ್ಯಕರ್ತನ ಕೈ ಬಿಟ್ಟು ಅವ್ರ ವಿರುದ್ಧವಾಗಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಹಾಲಿನ ಅಭಿಷೇಕ ಮಾಡ್ಕೊಂಡು ಅವ್ರನ್ನ ಜೊತೆಲಿಟ್ಕೊತಾರೆ ಅಂತ ಹೇಳಿದರೆ, ನಾನು ಇವ್ರನ್ನ ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಮುಂದೆ ಕಾರ್ಯಕರ್ತರಿಗೆ ಇವ್ರು ಏನು ನ್ಯಾಯ ಕೊಡ್ಬೋದು ಅಂತ ತಿಳ್ಕೊಳ್ಳಿ. ಯಾವ ನ್ಯಾಯ ಕೊಡ್ತಾರೆ ಕಾರ್ಯಕರ್ತರಿಗೆ? ಒಂದು ಫ್ಯಾಕ್ಸಲ್ಲಿ, ಒಂದು ಬ್ಯಾಂಕಲ್ಲಿ ಡೈರೆಕ್ಟರ್ ಆಗಿ ಬಿಡಲ್ಲ ಅಂದರೆ ಮುಂದೆ ಏನು ಮಾಡ್ಬೋದು? ಅದೊಂದು ಆತಂಕ ಎಲ್ಲ ಕಾರ್ಯಕರ್ತರಲ್ಲೂ ಕಾಡ್ತಾ ಇದೆ. ಹಾಗಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ. ಸ್ಪರ್ಧೆನ ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ. BJP ಪರವಾಗೇ ನಿಂತೀನಿ, ಯಾವತ್ತೂ BJP ಪರವಾಗೇ ಇರ್ತೀನಿ. ಆದರೆ ಕಾರ್ಯಕರ್ತರಿಗೆ ಕೊಡಬೇಕಾಗಿದ್ದ ಅವಕಾಶನ ಬೇರೆ ಪಕ್ಷದವರಿಗೆ ಕೊಡ್ತಿದ್ದಾರೆ ಅಂತ, ಅಥವಾ ಕಾರ್ಯಕರ್ತರು ಬಂದು ನಾನೇ ಅವಕಾಶನ ಉಪಯೋಗಿಸ್ಕೋಬೇಕು ಅಂತಿದ್ದಾರೆ ಅನ್ನೋ ಆತಂಕ ನನಗೆ ಆತಂಕ ಇರೋದೇನು, ನಾನು ಕಾರ್ಯಕರ್ತ ಆಗಬೇಕು ಅಂತಲ್ಲ. ನನ್ನ ಪರವಾಗಿ ಬೇರೆಯವ್ರಿಗೆ ಕೊಟ್ಟಿದ್ರು ಬೇಜಾರಿರಲಿಲ್ಲ, ಆದರೆ ಬೇರೆಯವ್ರನ್ನ ಕರೆದು ಕೊಟ್ಟಿದ್ದು ಬೇಜಾರಾಗಿದೆ. ನಮ್ಮ ಕಾರ್ಯಕರ್ತರು ಬೇಕಾದಷ್ಟು ಜನ ಇದ್ದಾರೆ ಫ್ಯಾಕ್ಸ್ನಲ್ಲಿ. 25 ಜನ ಗೆದ್ದಿದ್ದೀವಿ. ಆ 25 ಜನಗಳಿಗೆ ಇನ್ಯಾರನ್ನಾರು ಕೊಡ್ಬೋದಿತ್ತು, ಅಥವಾ ನಾವೇನಾದ್ರು ತಪ್ಪು ಮಾಡಿದರೆ ನನಗೆ ಹೇಳ್ಬೋದಿತ್ತು, ನಿನ್ನಿಂದ ಕೆಟ್ಟ ಹೆಸರಿದೆ, ನಿನಗೆ ಪಾರ್ಟಿ ಡ್ಯಾಮೇಜ್ ಆಗ್ತಾಯಿದೆ, ನಿನ್ನಿಂದ ನೀನೆಲ್ಲೋ ದುಡ್ಡು ಹೊಡೆದಿದ್ಯಾ, ಅದು ಯಾವ್ದಾದ್ರು ಒಂದು ಆಪಾದನೆ ಇದ್ದರೆ ಹೇಳಿ. ಯಾರ ಹತ್ರ 100 ರೂಪಾಯಿ ಕಮಿಷನ್ ಇಸ್ಕೊಂಡಿದ್ರೆ ಹೇಳಿ. ನಾನು ಜಿಲ್ಲಾ ಪಂಚಾಯತಿ ಡೈರೆಕ್ಟರ್ ಆದಾಗಲೂ ಮೆಂಬರ್ ಆದಾಗಲೂ ಇಸ್ಕೊಂಡಿಲ್ಲ, ಈಗಲೂ ಇಲ್ಲ. ಅದರ ಅವಶ್ಯಕತೆ ನನಗಿಲ್ಲವೂ ಇಲ್ಲ. ಆ ಥರದ್ದು ಯಾವ್ದಾದ್ರು ಒಂದು ಕಾರಣ ಕೊಟ್ಟಿದ್ರೆ ಆ ಕಾರಣ ಇಲ್ಲ ಅವ್ರ ಹತ್ರ. NDA ಮೈತ್ರಿ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ದೇವೇಗೌಡರು ಹೇಳಿದ್ದಾರೆ ಸ್ಥಳೀಯವಾಗಿ ಇಲ್ಲ, MP MLA ಬಿಟ್ಟರೆ ನಾವು ಯಾವುದಕ್ಕೂ ಹೊಂದಾಣಿಕೆ ಇಲ್ಲ ಅಂತ. ಅದು ಇವ್ರು ಯಾಕೆ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಕ್ರಮ ಯಾವ ರೀತಿ ಕಳ್ತಾರೆ? ನಮ್ಮ ನಾಯಕರಾದಂಥ CT ರವಿಯರೇ ಹೇಳಿದ್ದಾರೆ, ಇದು ಚಿಹ್ನೆ ಮೇಲೆ ಎಲೆಕ್ಷನ್ ಅಲ್ಲ, ಎಲ್ಲರ ಸಹಕಾರ ಇದ್ದು ಸಹಕಾರದಿಂದ ಮಾಡ್ತಕ್ಕಂಥ ಎಲೆಕ್ಷನ್ನು. ನಾನು ಚಿಹ್ನೆ ಮೇಲೆ ನಿಂತಿದ್ದು ಅವರು ಶಿಸ್ತು ಕ್ರಮ ಕೈಗೊಳ್ಬೋದು. ಅವ್ರಿಗೆ ಸ್ವಲ್ಪ ಇದ್ರ ನಾಲೆಡ್ಜ್ ಕಡಿಮೆ ಇದೆ ಅಂತ ಕಾಣುತ್ತೆ. ನಾನು ಯಾವ್ದ್ರ ಮೇಲೆ ಕ್ರಮ ಕೊಡಬೇಕು ಅನ್ನೋದು, ಅಥವಾ ಯಾರ್ದಾರ ಮಾತು ಕೇಳ್ಕೊಂಡು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇಬ್ಬರಿಗೂ ಕೇಳಿದ್ದೀನಿ. ನನಗೆ CT ರವಿಯವರಿಗೆ ಕೇಳಿಲ್ಲ, ನಾನು ಬೇರೆ ಯಾರಿಗೂ ಕೇಳಿಲ್ಲ. ಯಾಕೆಂದ್ರೆ ಅವ್ರು ನಮ್ಮ ನಾಯಕರು CT ರವಿಯವರು, ಅವ್ರನ್ನ ಬಿಟ್ಟೇ ನಾವು ಕೇಳಿಲ್ಲ. ನಾನು ಅವರು ಇಬ್ಬರಿಗೂ ಕೇಳಿದ್ದೀನಿ.